ಪ್ರೇಯಸಿ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ತಿಳಿದ ಬೆನ್ನಲ್ಲೇ ಪ್ರಿಯಕರನ್ನು ಆತ್ಮಹತ್ಯೆಗೆ ಶರಣಾದ ಹೃದಯ ವಿದ್ರಾವಕ ಘಟನೆ ಧಾರವಾಡದಲ್ಲಿ ನಡೆದಿದೆ. ಧಾರವಾಡ ತಾಲೂಕಿನ ಕೊಟ್ಬಾಗಿ ಗ್ರಾಮದ ತರುಣ್ ಸಾಗರ್ ಕುರ್ಕುರಿ ಆತ್ಮಹತ್ಯೆ ಮಾಡಿಕೊಂಡ ಯುವಕನಾಗಿದ್ದಾನೆ. ತರುಣ್ ಧಾರವಾಡ ನಗರದ ವಾಚ್ ಶಾಪ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ. ಆತನ ಪ್ರೇಯಸಿ ಮೇಘ ಗುಬ್ಬನ್ನವರ್ ಮನೆಯಲ್ಲಿ ಹೆಚ್ಚು ಮೊಬೈಲ್ ಬಳಸುತ್ತಿದೆಯಾ ಎಂದು ಬೈದಿದ್ದಕ್ಕೆ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು ಎನ್ನಲಾಗಿದೆ. ಮೇಘ ಸಾವಿನ ಸುದ್ದಿ ತಿಳಿದ ಬಳಿಕ ತರುಣ್ ನಗರದ ಪಿಜಿಯೊಂದರಲ್ಲಿ ಸ್ನೇಹಿತನ ಕೊಠಡಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತರುಣ್ ಮತ್ತು ಮೇಘ ಒಂದೇ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಪರಸ್ಪರ ಪ್ರೀತಿಸುತ್ತಿದ್ದರು ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ಆತ್ಮಹತ್ಯೆಗೂ ಮುನ್ನ ತರುಣ್ ತನ್ನ ಸ್ನೇಹಿತನಿಗೆ ಹುಡುಗಿಯೊಂದಿಗೆ ಜಗಳವಾಗಿದ್ದು ಆಕೆಯ ಸಹೋದರನಿಗೂ ವಿಷಯ ತಿಳಿದಿದೆ ಎಂದು ಹೇಳಿದ್ದ ಎನ್ನಲಾಗಿದೆ. ತರುಣ್ನ ಪೋಷಕರಿಗೆ ಅವರ ಪ್ರೇಮ ಸಂಬಂಧದ ಬಗ್ಗೆ ಮಾಹಿತಿ ಇರಲಿಲ್ಲ ಎಂದು ನಾವು ಮುಂಜಾನೆ ಇಲ್ಲಿ ಬಂದು ಹೋಗ್ಯ ನಾವು ದಾಡಕ್ ಬಂದು ಹೋಗ್ಯಾವ ಅದ್ರ ಬಗ್ಗೆ ಗೊತ್ತಾಗೈತಿ. ಹೇಳ್ಯಾರ ಅವ್ರ ಹಿಂಗಾಗೈತಿ ನಿಮ್ಮ ಮಗ ಸೂಸೈಡ್ ಆಗೈತೆ ಅಂತ ಅಂದಾಗ ಗೊತ್ತಾಗೈತಿ. 12 ಗಂಟೆ ಆಗಿತ್ತು ಅವಾಗ ಗೊತ್ತಾಗೈತಿ. ಅದು ಗೊತ್ತಿಲ್ಲ, ಅದು ನಮಗ್ ಗೊತ್ತಿಲ್ಲ. ನಾವು ನಮ್ಮ ಹೋಟೆಲ್ ಐತಿ ನಮ್ ಕೆಲಸ ಮಾಡ್ಕೊಂತ ನಾವ್ ಅದೇ ನಮಗ್ ಗೊತ್ತಾಯಿಲ್ಲ. ಏನಿಲ್ಲ, ನಾನು ನಿನ್ನೆ ಫೋನ್ ಮಾಡೇ ನಮ್ಗೆ ಮನೆಗೆ ಬರಾಕತ್ತಿಲ್ಲಪ್ಪ ಅಂದೆ. ನಾ ಇಲ್ಲ ನನ್ನ ರೂಮ್ನಾಗ ಮಕ್ಕೋತೇನೆ, ಬೆಳಿಗ್ಗೆ ಬರ್ತೇನೆ ಅಂದ. ಅದ್ರ ಬಗ್ಗೆ ಮತ್ತೆ ಬರಾಕತ್ತೀನಿ ಅಂತ ಕೇಳಾಕತ್ರ ಇಲ್ಲ ಹಿಂದಾಡೆ ಬರ್ತೇನೆ ಅಂದಷ್ಟ. ಇನ್ನು ಅದೇನು ಹೇಳಿಲ್ಲ ಅವ್ ನಮಗ್. ಯಾವ ಹುಡುಗಿ ಬಗ್ಗೆನೂ ಇಲ್ಲ, ಏನೂ ಹೇಳಿಲ್ಲ. ನಮಗೆ ಯಾವ ವಿಷಯನೂ ಗೊತ್ತಿಲ್ಲ. ನಮ್ಮ ಕೆಲಸ ಏನೋ ನಾವೇನು ನಮ್ಮ ಮಕ್ಳ ಸಂಬಂಧ ನಾವು ದುಡಿಯಾಕ ಬೇಲೂರ ಹೋಟೆಲ್ ಹಾಕೊಂಡೇವಿ. ಈ ಮಕ್ಕಳು ಇಂಥದ್ದು ಬಾಳಿಲ್ಲಪ್ಪ, ಯಾರು ಮಕ್ಕಳು ಕೆಲಸ ವಾಚಿನ ಅಂಗಡಿ ಹೋಗಿದ್ರು. ನನ್ನ ಜೊತೆಗೆ ಅದನ್ನ ಹೇಳ ಅಷ್ಟ ಬೆಳಿಗ್ಗೆ ಬರ್ತೇನೆ ತಗೋ ಅಂದಷ್ಟು. ಏನಿಲ್ಲ, ಇಲ್ಲೇ ನನ್ನ ರೂಮ್ನಾಗ ಮಕ್ಕೋತಾನಿ ಅಂದ. ಹಂಗಂದ್ರೆ ಅವ್ರು ವಾಚಿನ ಅಂಗಡಿ ರೂಮ್ನಾಗ ಮಕ್ಕೋತಾನ ಬಿಡಂತ ನಾ ಮಾಡಿ. ನಾವು ಇಲ್ಲಿ ಬಂದಿದ್ದು ನನಗೆ ಗೊತ್ತಿಲ್ಲ. ಒಟ್ಟು ನನ್ನ ಅಲ್ಲಿ ರೆಡ್ಡಿ ಅಂಗಡಿಗೆ ಹೋಗಿದ್ದ. ಅಲ್ಲಿ ಹೋಗಿ ಕೇಳ್ಕೊಂಬಂದು ಬಂದಾನ ಅಂತೇಳಿ. ಇಲ್ಲ ಬಂದಿಲ್ರಿ, ಇಲ್ಲೇ ನಾವು ಫೋನ ಜಾತೆ ಫೋನ ಎತ್ತವಲ್ಲ ಅಂದ್ರೆ ಅವ್ರ ಅಂಗಡಿ ಒಂದು ತಾಸು ಕುಂತೋಗಿ ನಾನು ಅಲ್ಲಿ ಬರ್ತಾನ ಅಂತೇಳಿ ಮನೆಗೆ ನಿನ್ನೆ ಬಂದಾನ. ಅವ್ನು ನಿನ್ನೆ ಬೆಳಿಗ್ಗೆ ಇಲ್ಲಿ ಬಂದಾನು ದಾವಡಕ್ಕೆ. ಬೆಳಿಗ್ಗೆ ಬಂದಾನ ದಾವಡಕ್ಕೆ, ನಿನ್ನೆ ಬಂದಾನ ಮನೆಗೆ. ನಮ್ಮ ಕಡೆ ಬಂದಿದ್ರಿ ಮಧ್ಯಾಹ್ನ ಫೋನ್ ಮಾಡಿ. ಮಧ್ಯಾಹ್ನ ಒಂದು 2-3 ಗಂಟೆಗೆ ಅಲ್ಲಿ ಬಂದ. ನಂದು ಹುಡುಗಿದು ಹಿಂಗೆ ಆಗೈತಾನ ಅಂತ. ಹುಡುಗಿದೆ ಅವ್ರ ಹುಡುಗಿ ಮನೆಯಾಗ ಅವ್ರ ತಮ್ಮ ಗೊತ್ತಾಗೈತೆ ಅಂದಾರಿ. ಗೊತ್ತಾಗಿದ್ದಕ್ಕೆ ನಾ ಊರಿಗೆ ಹೋಗಂದೆ. ಒಳ್ಳೆ ನಾವು ಊರಿಗೆ ಹೋಗಲ್ಲ, ನಾನು ಇಲ್ಲಿ ಎಲ್ಲರೂ ಮಕ್ಕೋತೀನಿ ಅಂತಂದಾರಿ. ಅಂಗಡಿಯಾಗ ಮಕ್ಕೋತೀನಿ ನಾನು, ಅಂಗಡಿಯಾಗ ಜಾಗ ಕೊಟ್ಟಿಲ್ಲ ನಾನು. ಇಲ್ಲಿ ನಮ್ಮ ಫ್ರೆಂಡ್ ಅವ್ರ PG ಇತ್ತು, ಇಲ್ಲಿ ಕಳಿಸಿದೆ. ಇಲ್ಲಿ ಬೆಳಗ್ಗೆ ಹೋದ ಹಿಂಗೆ ಮಾಡ್ಕೊಂಡ ನಾನು ಹೋಗಿ ಚಿಲ್ಕ ಹಾಕೊಂಡು. ನಮ್ಮದು ಏನು ಇಲ್ಲ, ಬರೀ ಜಗಳ ಆಗಿತ್ತಂತ ಅಷ್ಟೇ. ನಮ್ಗೆ ಏನು ಗೊತ್ತಿಲ್ಲ. ನಾವು ಹೋಗಿದ್ದೆ ಆ ಹುಡುಗಿ ಮನೆಯಾಗ. ಏನು ಗೊತ್ತಿಲ್ಲ ನಮಗೆ, ನೆಂಟದವ್ರ ಅಡ್ರೆಸ್ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಇವ ಹುಡುಗಿ ಲವ್ ಮಾಡ್ತಿದ್ರೆ ಅವ್ರ ತಮ್ಮ ಗೊತ್ತಾಗಿದೆ ಅಂತಾರೆ ಲವ್ ಮಾಡೋದು ಅಷ್ಟೇ. ಏನು ಮತ್ತೇನು ಇಲ್ಲ. ಕೊಟ್ಟಬಾಗಿ ಅಂಗಡಿ ಬರ್ತಿದ್ದು ಚಾ ಕುಡಿ ಹೇಳ್ತಿದ್ರಿ. ಗಿರಾಕಿ ಟೈಪ್ ನಾವು ನಮ್ಗೆ ಜಾಸ್ತಿ ಕುಂದಿರ್ತಿದ್ದೆ ಅಂಗಡಿಯಾಗ. ಹಾಂ ಅಷ್ಟೇ ರೀ, ಮತ್ತೇನಿಲ್ಲ. ನೀನು ಬಂದಾಗ ಹೇಳ್ರಿ, ಮತ್ತೆ ಇರ್ದಿನ ಏನು ಮಾತಾಡಿ ನಾವು. ನಮ್ಮ ಇನ್ನೊಂದಿಬ್ರು ಹುಡುಗರು ಅದಾರ ರೀ. ಅವ್ರು ಬೆಳಗ್ಗೆ ಅವ್ರು ತಮ್ಮ ಪಡಿ ತಾವು ಕಾಲೇಜ್ ಹೋಗ್ಯಾರ. ಡೈಲಿ ಹೋದಂಗೆ ರೂಟೀನ್. ಅವ್ರು ಒಳಗೆ ಹೋಗಿ ಅವ್ರು ಹೊರಗೆ ಹೋದ್ಕೂಲಿ ಒಳಗೆ ಹೋಗಿ ಹಾಕ್ಬಿಟ್ಟಾನ. ಏನೂ ಇಲ್ಲ, ನೀನು ಅದಷ್ಟೇ ಹೇಳ್ತಾ ಗ್ರೇಟ್ ನನಗೆ. ನನ್ನ ಮೇಲೆ ಏನು ಗೊತ್ತಿಲ್ಲ ನನಗೆ. ಮಕ್ಕೋತೇನೆ ಇಲ್ಲಿ ಬಂದು ಮನೆಗೆ ಸಿಗ್ತಾನೆ ಅಷ್ಟೇ ರೀ. ಕಳಿಸಿ